ನಮಸ್ಕಾರ ಜಾಣರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋ ಡ್ರಾಮಾ, ನೋ ಫೇಕ್, ಓನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ APJ ಅಬ್ದುಲ್ ಕಲಾಮರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಇವರು ಜನಿಸಿರ್ತಕ್ಕಂಥದ್ದು 1931ರಲ್ಲಿ ಅಕ್ಟೋಬರ್ 15ರಂದು ರಾಮೇಶ್ವರಂನಲ್ಲಿ ಜನಿಸಿರ್ತಕ್ಕಂಥವರು. ಇವರು ತಮಿಳುನಾಡಿನ ಒಂದು ರಾಮೇಶ್ವರಂ ಸರಳ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಇವ್ರ ತಂದೆ ಯಾರಪ್ಪ ಅಂತಂದರೆ ದೋಣಿ ಮಾಲೀಕ, ತಾಯಿ ಗೃಹಿಣಿಯಾಗಿರ್ತಾರೆ. ಇವರು ಸರಳ ಕುಟುಂಬದಿಂದ ಬಂದ್ಬಿಟ್ಟು ದೇಶದ 11ನೇ ರಾಷ್ಟ್ರಪತಿಯಾಗಿ ಮಿಸೈಲ್ ಮ್ಯಾನ್ ಎಂದು ಖ್ಯಾತರಾಗಿರ್ತಕ್ಕಂಥ ಭಾರತದ ಮಹಾನ್ ವಿಜ್ಞಾನಿ ಮತ್ತು ನಾಯಕರಾಗಿದ್ದರು. ಬಾಲ್ಯದಲ್ಲಿ ವಿಜ್ಞಾನದ ಕಡೆಗೆ ಆಸಕ್ತಿ ಬೆಳೆಸಿ ಶಿಕ್ಷಣ, ಕ್ಷಿಪಣಿ ತಂತ್ರಜ್ಞಾನ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮನ್ನು ಅರ್ಪಿಸಿಕೊಂಡು ಜನರ ರಾಷ್ಟ್ರಪತಿ ಎಂದು ಪ್ರೀತಿ ಗಳಿಸಿ ಯುವಕರಿಗೆ ಸ್ಫೂರ್ತಿಯಾಗಿದ್ದರು. ಗಣಿತ ಮತ್ತು ವಿಜ್ಞಾನದಲ್ಲಿ ಅದ್ಭುತ ಪ್ರತಿಭೆ ಪ್ರದರ್ಶಿಸಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದಿರ್ತಾರೆ. ಇವ್ರ ವೃತ್ತಿ ಏನಪ್ಪ ಅಂತ ಹೇಳಿದ್ರೆ DRDO ಮತ್ತು ಇಸ್ರೋದಲ್ಲಿ ರಕ್ಷಣಾ ಸಂಸ್ಥೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಆರಂಭಿಸಿ SLV-3 ಉಪಗ್ರಹ ವಾಹನದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಭಾರತವನ್ನು ಬಾಹ್ಯಾಕಾಶ ರಾಷ್ಟ್ರಗಳ ಸಾಲಿಗೆ ಸೇರಿಸಿದರು ಆಗಿರ್ತಾರೆ. ಮಿಸೈಲ್ ಮ್ಯಾನ್, ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿನ ಅವರ ಕೊಡುಗೆಗಾಗಿ ಮಿಸೈಲ್ ಮ್ಯಾನ್ ಎಂದು ಕರೆಸಿಕೊಂಡಿರ್ತಕ್ಕಂಥವ್ರು. ಪೋಖ್ರಾನ್ ಮೇ 1998ರಲ್ಲಿ ನಡೆದ ಪೋಖ್ರಾನ್ 2 ಪರಮಾಣು ಪರೀಕ್ಷೆಗಳಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಕಲಾಂ ರಾಜು ಸ್ಟೆಂಟ್, ಕಡಿಮೆ ವೆಚ್ಚದ ಕಲಾಂ ರಾಜು ಸ್ಟೆಂಟ್ ಅಭಿವೃದ್ಧಿಪಡಿಸಿದರು. ರಾಷ್ಟ್ರಪತಿ ಪದವಿ 2002ರಿಂದ 2007ರವರೆಗೆ ಭಾರತದ 11ನೇ ರಾಷ್ಟ್ರಪತಿಯಾಗಿ ಇವರು ಸೇವೆ ಸಲ್ಲಿಸಿದರು. ಅವರ ಸರಳತೆ ಮತ್ತು ಜನಸಾಮಾನ್ಯರೊಂದಿಗೆ ಬೆರೆಯುವ ಸ್ವಭಾವದಿಂದ ಜನರ ರಾಷ್ಟ್ರಪತಿ ಅಂತಲೇ ಇವರು ಹೆಸರು ಗಳಿಸಿದ್ರು ಅಂತಲೇ ಹೇಳ್ಬೋದಾಗಿದೆ. ಇವರಿಗೆ 1981ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ. 1990ರಲ್ಲಿ ಪದ್ಮವಿಭೂಷಣ ದೊರೆಯುತ್ತದೆ. 1997ರಲ್ಲಿ ಭಾರತ ರತ್ನ ಸಿಗುತ್ತದೆ. ಇನ್ನು ಮುಂತಾದ ಪ್ರಶಸ್ತಿಗಳನ್ನು ಅವರು ಮುಡಿಗೇರಿಸಿಕೊಂಡಿರ್ತಾರೆ. ವಿಂಗ್ಸ್ ಆಫ್ ಫೈರ್ ಇಂಡಿಯಾ 2020, ಇಗ್ನೈಟ್ಸ್ ಮೈಂಡ್ಸ್ ಸೇರಿದಂತೆ ಹಲವಾರು ಪುಸ್ತಕಗಳನ್ನು ಅವರು ಬರೆದಿರ್ತಾರೆ. ಬದುಕಿನಿಗೆ ಒಂದು ಸಂದೇಶವನ್ನು ಏನು ಕೊಟ್ಟಿರ್ತಾರಪ್ಪ ಅಂತ ಹೇಳಿದ್ರೆ, ನಿಮ್ಮ ಕನಸುಗಳು ನನಸಾಗುವ ಮೊದಲು ನೀವು ಕನಸು ಕಾಣಬೇಕು ಮತ್ತು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು ಮುಂತಾದ ಪ್ರೇರಣಾತ್ಮಕ ಮಾತುಗಳನ್ನು ಹೇಳಿದ್ದಾರೆ. ಡಾಕ್ಟರ್ ಕಲಾಂ ಅವರು ವಿಜ್ಞಾನಿ, ನಾಯಕ ಮತ್ತು ಶಿಕ್ಷಕರಾಗಿ ದೇಶದ ಯುವ ಪೀಳಿಗೆಗೆ ನಿರಂತರ ಸ್ಫೂರ್ತಿಯಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರ ಒಂದು ಜೀವನ ಚರಿತ್ರೆಯನ್ನು ಕೇಳಿಬಿಟ್ಟು ನೀವು ಕೂಡ ಒಂದು ಸ್ಫೂರ್ತಿಯನ್ನು ಪಡ್ಕೊಂಡ್ಬಿಟ್ಟು ಇವ್ರ ಥರನೇ ಮುಂದೆ ಬರಲಿಕ್ಕೆ, ಒಳ್ಳೆಯ ಕಾರ್ಯಗಳು ಮಾಡಲಿಕ್ಕೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ನ್ಯೂಸ್ ಮುಗಿಸ್ತಿದ್ದೀನಿ. ನೋ ಡ್ರಾಮಾ, ನೋ ಫೇಕ್, ಓನ್ಲಿ ರಿಯಾಲಿಟಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.